ದುರಂತ ಅಂತ್ಯ ಕಂಡವರ ಕಥೆ ಏನು ಎತ್ತ ಈ ಘಟನೆ ಹೇಗೆ ನಡೀತು ಅನ್ನೋದನ್ನ ನೋಡ್ತಾ ಹೋದ್ರೆ ಜವಗೊಂಡನ ಹಳ್ಳಿಯ ಬಳಿ ಜವರಾಯ ಆಗ್ಬಿಟ್ಟ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದಕ್ಕೆ 6 ಜನ ಸಜೀವ ದಹನ ಆಗಿದೆ. ಮೃತರ ಪೈಕಿ 5 ಮಂದಿಯೂ ಕೂಡ ಹೆಣ್ಮಕ್ಳು. ಬಿಂದು, ಗ್ರೇಯ, ಮಾನಸ, ನವ್ಯ, ರಶ್ಮಿ ಇವರೆಲ್ಲ ದುರ್ಮರಣಕ್ಕೀಡಾದಂಥವರು. ಆ 5 ಸಾವಿಗೆ ಡೀಸೆಲ್ ಟ್ಯಾಂಕ್ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ 5 ಜನ ಕುಳಿತಿದ್ರು. ಅಂದ್ರೆ ಆ ರೋದಲ್ಲಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಆ ಕ್ಷಣವೇ ಬಸ್ ಡೀಸೆಲ್ ಟ್ಯಾಂಕ್ಗೆ ತಗುಲಿ ಬೆಂಕಿ ಇಡೀ ಬಸ್ ಅನ್ನೇ ಆವರಿಸಿ ಟ್ಯಾಂಕ್ನ ಮೇಲಿನ ಸೀಟ್ನಲ್ಲಿ ಕುಳಿತದ್ದವರಿಗೆ ಪಾರಾಗೋದಕ್ಕೆ ಟೈಮೇ ಸಿಗಲಿಲ್ಲ. ಆ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡ್ಬಿಡ್ತು. ಬಸ್ನಿಂದ ಹೊರಗೆ ಓಡಿ ಬರೋದಕ್ಕೆ ಇವರಿಗೆ ಸಮಯವೇ ಸಿಗಲಿಲ್ಲ. ಕಾರಣ ಇವರೆಲ್ಲರೂ ನಿದ್ರೆಗೆ ಜಾರಿದ್ರು. ಏನಾಗ್ತಿದೆ ಅಂತ ಎಚ್ಚರವಾಗಿ ನೋಡುವಾಗಲೇ ಟೈಮ್ ಮೀರಿ ಹೋಗಿತ್ತು. ಇಡೀ ಬಸ್ನಲ್ಲಿ ಬೆಂಕಿ ಆವರಿಸಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಆ ಟೈಮಲ್ಲಿ ಇವರಿಗೆ ಸಿಕ್ಕಿಲ್ಲ. ಗಾಬರಿಯಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಅದೇ ಕಾರಣಕ್ಕೆ ಬಸ್ನಲ್ಲೇ 5 ಜನ ಭಸ್ಮ ಆಗಿದ್ದಾರೆ. ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಗಮನಿಸಿದ್ರೆ ಬಸ್ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಈ ಕಡೆಯಿಂದ ಲಾರಿ ಬಂದಿದೆ. ಡಿವೈಡರ್ ಅನ್ನ ನುಗ್ಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿದೆ. ಆ ಫೋರ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಬಸ್ ಮತ್ತು ಲಾರಿಯ ಮಧ್ಯೆ ಘರ್ಷಣೆಯಾಗಿ ಮೆಟಲ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಆ ಬಸ್ ಈ ಕಡೆ ಲಾರಿ ಫೋರ್ಸ್ ಇಂದ ಬಂದು ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ಪರಿಣಾಮ ಡೀಸೆಲ್ ಎಕ್ಸ್ಪ್ಲೋಡ್ ಆಗಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಈ ರೀತಿ ಈ ಒಂದು ದುರಂತ ನಡೆದೋಗಿರೋ. ಇನ್ನು ನೆಕ್ಸ್ಟ್ ದುರಂತ ಅಂತ್ಯ ಕಂಡವರ ಕಥೆ ಏನು ಎತ್ತ ಈ ಘಟನೆ ಹೇಗೆ ನಡೀತು ಅನ್ನೋದನ್ನ ನೋಡ್ತಾ ಹೋದ್ರೆ ಜವಗೊಂಡನ ಹಳ್ಳಿಯ ಬಳಿ ಜವರಾಯ ಆಗ್ಬಿಟ್ಟ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದಕ್ಕೆ 6 ಜನ ಸಜೀವ ದಹನ ಆದರು. ಮೃತರ ಪೈಕಿ 5 ಮಂದಿಯೂ ಕೂಡ ಹೆಣ್ಮಕ್ಳು. ಬಿಂದು, ಗ್ರೇಯ, ಮಾನಸ, ನವ್ಯ, ರಶ್ಮಿ ಇವರೆಲ್ಲ ದುರ್ಮರಣಕ್ಕೀಡಾದಂಥವರು. ಆ 5 ಸಾವಿಗೆ ಡೀಸೆಲ್ ಟ್ಯಾಂಕ್ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ 5 ಜನ ಕುಳಿತಿದ್ರು. ಅಂದ್ರೆ ಆ ರೋದಲ್ಲಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಆ ಕ್ಷಣವೇ ಬಸ್ ಡೀಸೆಲ್ ಟ್ಯಾಂಕ್ಗೆ ತಗುಲಿ ಬೆಂಕಿ ಇಡೀ ಬಸ್ ಅನ್ನೇ ಆವರಿಸಿ ಟ್ಯಾಂಕ್ನ ಮೇಲಿನ ಸೀಟ್ನಲ್ಲಿ ಕುಳಿತದ್ದವರಿಗೆ ಪಾರಾಗೋದಕ್ಕೆ ಟೈಮೇ ಸಿಗಲಿಲ್ಲ. ಆ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡ್ಬಿಡ್ತು. ಬಸ್ನಿಂದ ಹೊರಗೆ ಓಡಿ ಬರೋದಕ್ಕೆ ಇವರಿಗೆ ಸಮಯವೇ ಸಿಗಲಿಲ್ಲ. ಕಾರಣ ಇವರೆಲ್ಲರೂ ನಿದ್ರೆಗೆ ಜಾರಿದ್ರು. ಏನಾಗ್ತಿದೆ ಅಂತ ಎಚ್ಚರವಾಗಿ ನೋಡುವಾಗಲೇ ಟೈಮ್ ಮೀರಿ ಹೋಗಿತ್ತು. ಇಡೀ ಬಸ್ನಲ್ಲಿ ಬೆಂಕಿ ಆವರಿಸಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಆ ಟೈಮಲ್ಲಿ ಇವರಿಗೆ ಸಿಕ್ಕಿಲ್ಲ. ಗಾಬರಿಯಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಅದೇ ಕಾರಣಕ್ಕೆ ಬಸ್ನಲ್ಲೇ 5 ಜನ ಭಸ್ಮ ಆಗಿದ್ದಾರೆ. ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಗಮನಿಸಿದ್ರೆ ಬಸ್ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಈ ಕಡೆಯಿಂದ ಲಾರಿ ಬಂದಿದೆ. ಡಿವೈಡರ್ ಅನ್ನ ನುಗ್ಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿದೆ. ಆ ಫೋರ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಬಸ್ ಮತ್ತು ಲಾರಿಯ ಮಧ್ಯೆ ಘರ್ಷಣೆಯಾಗಿ ಮೆಟಲ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಆ ಬಸ್ ಈ ಕಡೆ ಲಾರಿ ಫೋರ್ಸ್ ಇಂದ ಬಂದು ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ಪರಿಣಾಮ ಡೀಸೆಲ್ ಎಕ್ಸ್ಪ್ಲೋಡ್ ಆಗಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಈ ರೀತಿ ಈ ಒಂದು ದುರಂತ ನಡೆದೋಗಿರೋ. ಇನ್ನು ನೆಕ್ಸ್ಟ್
ದುರಂತ ಅಂತ್ಯ ಕಂಡವರ ಕಥೆ ಏನು ಎತ್ತ, ಈ ಘಟನೆ ಹೇಗೆ ನಡೀತು ಅನ್ನೋದನ್ನ ನೋಡ್ತಾ ಹೋದ್ರೆ, ಜವಗೊಂಡನಹಳ್ಳಿಯ ಬಳಿ ಜವರಾಯ ಆಗ್ಬಿಟ್ಟ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದಕ್ಕೆ 6 ಜನ ಸಜೀವ ದಹನ ಆದ್ರು. ಮೃತರ ಪೈಕಿ 5 ಮಂದಿಯೂ ಕೂಡ ಹೆಣ್ಮಕ್ಳು. ಬಿಂದು, ಗ್ರೇಯ, ಮಾನಸ, ನವ್ಯ, ರಶ್ಮಿ ಇವರೆಲ್ಲ ದುರ್ಮರಣಕ್ಕೀಡಾದಂಥವರು. ಆ 5 ಸಾವಿಗೆ ಡೀಸೆಲ್ ಟ್ಯಾಂಕ್ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ 5 ಜನ ಕುಳಿತಿದ್ರು. ಅಂದ್ರೆ ಆ ರೋದಲ್ಲಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಆ ಕ್ಷಣವೇ ಬಸ್ ಡೀಸೆಲ್ ಟ್ಯಾಂಕ್ಗೆ ತಗುಲಿ ಬೆಂಕಿ ಇಡೀ ಬಸ್ ಅನ್ನೇ ಆವರಿಸಿ, ಟ್ಯಾಂಕ್ನ ಮೇಲಿನ ಸೀಟ್ನಲ್ಲಿ ಕುಳಿತದ್ದವರಿಗೆ ಪಾರಾಗೋದಕ್ಕೆ ಟೈಮೇ ಸಿಗಲಿಲ್ಲ. ಆ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡ್ಬಿಡ್ತು. ಬಸ್ನಿಂದ ಹೊರಗೆ ಓಡಿ ಬರೋದಕ್ಕೆ ಇವರಿಗೆ ಸಮಯವೇ ಸಿಗಲಿಲ್ಲ. ಕಾರಣ, ಇವರೆಲ್ಲರೂ ನಿದ್ರೆಗೆ ಜಾರಿದ್ರು. ಏನಾಗ್ತಿದೆ ಅಂತ ಎಚ್ಚರವಾಗಿ ನೋಡುವಾಗಲೇ ಟೈಮ್ ಮೀರಿ ಹೋಗಿತ್ತು. ಇಡೀ ಬಸ್ನಲ್ಲಿ ಬೆಂಕಿ ಆವರಿಸಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಆ ಟೈಮಲ್ಲಿ ಇವರಿಗೆ ಸಿಕ್ಕಿಲ್ಲ. ಗಾಬರಿಯಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಅದೇ ಕಾರಣಕ್ಕೆ ಬಸ್ನಲ್ಲೇ 5 ಜನ ಭಸ್ಮ ಆಗಿದ್ದಾರೆ, ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಗಮನಿಸಿದರೆ, ಬಸ್ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಈ ಕಡೆಯಿಂದ ಲಾರಿ ಬಂದಿದೆ, ಡಿವೈಡರ್ ಅನ್ನ ನುಗ್ಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿದೆ. ಆ ಫೋರ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಬಸ್ ಮತ್ತು ಲಾರಿಯ ಮಧ್ಯೆ ಘರ್ಷಣೆಯಾಗಿ ಮೆಟಲ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಆ ಬಸ್ ಈ ಕಡೆ ಲಾರಿ ಫೋರ್ಸ್ ಇಂದ ಬಂದು ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ಪರಿಣಾಮ ಡೀಸೆಲ್ ಎಕ್ಸ್ಪ್ಲೋಡ್ ಆಗಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಈ ರೀತಿ ಈ ಒಂದು ದುರಂತ ನಡೆದೋಗಿರೋದು. ಇನ್ನು ನೆಕ್ಸ್ಟ್, ದುರಂತ ಅಂತ್ಯ ಕಂಡವರ ಕಥೆ ಏನು ಎತ್ತ, ಈ ಘಟನೆ ಹೇಗೆ ನಡೀತು ಅನ್ನೋದನ್ನ ನೋಡ್ತಾ ಹೋದ್ರೆ, ಜವಗೊಂಡನಹಳ್ಳಿಯ ಬಳಿ ಜವರಾಯ ಆಗ್ಬಿಟ್ಟ ಬಸ್ಗೆ ಬೆಂಕಿ ಹೊತ್ಕೊಂಡಿದ್ದಕ್ಕೆ 6 ಜನ ಸಜೀವ ದಹನ ಆದ್ರು. ಮೃತರ ಪೈಕಿ 5 ಮಂದಿಯೂ ಕೂಡ ಹೆಣ್ಮಕ್ಳು. ಬಿಂದು, ಗ್ರೇಯ, ಮಾನಸ, ನವ್ಯ, ರಶ್ಮಿ ಇವರೆಲ್ಲ ದುರ್ಮರಣಕ್ಕೀಡಾದಂಥವರು. ಆ 5 ಸಾವಿಗೆ ಡೀಸೆಲ್ ಟ್ಯಾಂಕ್ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ 5 ಜನ ಕುಳಿತಿದ್ರು. ಅಂದ್ರೆ ಆ ರೋದಲ್ಲಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಆ ಕ್ಷಣವೇ ಬಸ್ ಡೀಸೆಲ್ ಟ್ಯಾಂಕ್ಗೆ ತಗುಲಿ ಬೆಂಕಿ ಇಡೀ ಬಸ್ ಅನ್ನೇ ಆವರಿಸಿ, ಟ್ಯಾಂಕ್ನ ಮೇಲಿನ ಸೀಟ್ನಲ್ಲಿ ಕುಳಿತದ್ದವರಿಗೆ ಪಾರಾಗೋದಕ್ಕೆ ಟೈಮೇ ಸಿಗಲಿಲ್ಲ. ಆ ಮಟ್ಟಿಗೆ ಬೆಂಕಿ ಆವರಿಸಿಕೊಂಡ್ಬಿಡ್ತು. ಬಸ್ನಿಂದ ಹೊರಗೆ ಓಡಿ ಬರೋದಕ್ಕೆ ಇವರಿಗೆ ಸಮಯವೇ ಸಿಗಲಿಲ್ಲ. ಕಾರಣ, ಇವರೆಲ್ಲರೂ ನಿದ್ರೆಗೆ ಜಾರಿದ್ರು. ಏನಾಗ್ತಿದೆ ಅಂತ ಎಚ್ಚರವಾಗಿ ನೋಡುವಾಗಲೇ ಟೈಮ್ ಮೀರಿ ಹೋಗಿತ್ತು. ಇಡೀ ಬಸ್ನಲ್ಲಿ ಬೆಂಕಿ ಆವರಿಸಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಆ ಟೈಮಲ್ಲಿ ಇವರಿಗೆ ಸಿಕ್ಕಿಲ್ಲ. ಗಾಬರಿಯಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಅದೇ ಕಾರಣಕ್ಕೆ ಬಸ್ನಲ್ಲೇ 5 ಜನ ಭಸ್ಮ ಆಗಿದ್ದಾರೆ, ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅನ್ನೋದನ್ನು ನೀವು ಗಮನಿಸಿದರೆ, ಬಸ್ ತನ್ನ ಪಾಡಿಗೆ ತಾನು ಹೋಗ್ತಾ ಇದೆ. ಈ ಕಡೆಯಿಂದ ಲಾರಿ ಬಂದಿದೆ, ಡಿವೈಡರ್ ಅನ್ನ ನುಗ್ಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿದೆ. ಆ ಫೋರ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಬಸ್ ಮತ್ತು ಲಾರಿಯ ಮಧ್ಯೆ ಘರ್ಷಣೆಯಾಗಿ ಮೆಟಲ್ ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಆ ಬಸ್ ಈ ಕಡೆ ಲಾರಿ ಫೋರ್ಸ್ ಇಂದ ಬಂದು ಡೀಸೆಲ್ ಟ್ಯಾಂಕ್ಗೆ ಗುದ್ದಿದ ಪರಿಣಾಮ ಡೀಸೆಲ್ ಎಕ್ಸ್ಪ್ಲೋಡ್ ಆಗಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ಈ ರೀತಿ ಈ ಒಂದು ದುರಂತ ನಡೆದೋಗಿರೋದು. ಇನ್ನು ನೆಕ್ಸ್ಟ್,